ನಮಸ್ತೆ ಫ್ರೆಂಡ್ಸ್. ಒಂದು ಚಿಕ್ಕ ಕತೆ. ಒಂದು ಮನೆ ಇದೆ. ಆ ಮನೆಯಲ್ಲಿ ಒಬ್ಬ ಅಜ್ಜಿ ಇದ್ದಾಳೆ. ಆ ಅಜ್ಜಿಗೆ ಕಟ್ಟಿಗೆ ಕಡಿಯೋರು ಬೇಕಾಗಿದ್ದಾರೆ. ಹುಡುಕಾಡ್ತಾ ಇದ್ರು. ಅವ್ರ ಮನೆ ಮುಂದಿಂದ ಒಬ್ಬ ವ್ಯಕ್ತಿ ಹೋಗ್ತಾ ಇದ್ದನು. ಆತನಿಗೆ ಅಜ್ಜಿ ಕರೀತಾನೆ. ಏನೋ ಅಜ್ಜಿ ಕರೀತಾ ಇದ್ದಾಳೆ ಅಂತ ಬರ್ತಾನೆ. ಸೊ ಅಜ್ಜಿ ಹೇಳ್ತಾಳೆ, ಸ್ವಲ್ಪ ಕಟ್ಟಿಗೆ ಇದೆ, ಕಡಿದು ಕೊಡ್ಬೇಕೆಂಬುದಾಗಿ. ಓಕೆ ಅಂತ ಹೇಳಿ ಒಳಗಡೆ ಹೋಗಿ ಆ ಕಟ್ಟಿಗೆಗಳನ್ನ ಕಟ್ ಮಾಡಿ ಅಜ್ಜಿಗೆ ಕೊಡ್ತಾನೆ. ಸೊ ಅಜ್ಜಿ ಇಂತಿಷ್ಟು ಸಂಬಳ ಅಂತ ಕೊಡ್ತಾಳೆ. ಅದನ್ನ ತೆಗೆದುಕೊಂಡು ಆತ ಹೋಗ್ತಾನೆ. ಸ್ವಲ್ಪ ದಿವಸ ಆದ್ಮೇಲೆ ಅಜ್ಜಿಗೆ ಒಂದು ವಿದ್ಯಾಸಂಸ್ಥೆಯಲ್ಲಿ ಕೆಲಸ ಇರುತ್ತೆ. ಆ ಸಂಸ್ಥೆಗೆ ಬರ್ತಾಳೆ. ಯಾರೆಂದ್ರೆ ಆ ಕಟ್ಟಿಗೆ ಕರೆದಂತ ವ್ಯಕ್ತಿ ಯಾರು ಅಲ್ಲ, ಆ ವಿದ್ಯಾಸಂಸ್ಥೆಯ ಸಂಸ್ಥಾಪಕ ಮತ್ತು ಪ್ರಿನ್ಸಿಪಲ್ ಆಗಿರ್ತಾರೆ. ನಿಮ್ಮ ಹತ್ರ ನಮ್ರತೆ ಇರಬೇಕು, ವಿನಯ ಇರಬೇಕು. ಎಲ್ಲರೂ ಹೇಳೋ ಪ್ರಕಾರ ತುಂಬಿದ ಕೂಡ ಯಾವತ್ತೂ ತಿಳ್ಕೋದಿಲ್ಲ. ನಮಗೆ ಗರ್ವ ಯಾವತ್ತೂ ಬರಬಾರದು. ಬರೋದಾದರೆ ಒಳ್ಳೆತನದಲ್ಲಿ ಬರಬೇಕು.